ಪೊಲೀಸರು ಅಂದ್ರೆ ಕಾನೂನನ್ನ ಕಾಪಾಡೋರು, ಅಮಾಯಕರನ್ನ ರಕ್ಷಿಸೋರು, ಲೂಟಿಕೋರರು, ಅಪರಾಧಿಗಳಿಗೆ ಬಿಸಿ ಮುಟ್ಸೋರು ಅಂತ ನಾವು ನೀವೆಲ್ಲ ಅನ್ಕೊಂಡಿದೀವಿ. ಆದ್ರೆ ಎಲ್ಲೊಬ್ಬ ಪೊಲೀಸಪ್ಪ ಇದ್ದಾನೆ. ಮಂತ್ಲಿ ಮಾಮೂಲಿ ಕೊಡ್ಲಿಲ್ಲ ಅಂದ್ರೆ ಕಾನೂನನ್ನ ಕೈಗೆತ್ಕೊಳ್ತಾನೆ, ಅಮಾಯಕರನ್ನ ಚಚ್ತಾನೆ. ಬ್ಯಾಡ್ರಿ, ನಾನೇನ್ ಮಾಡಿನ್ರಿ? ಯಾಕ ಬಡಿಯಕತ್ತೀರಿ? ಯಾಕ ತುಳಿಯಕತ್ತೀರಿ? ಕಾರಣ ಏನಾದ್ರೂ ಹೇಳ್ರಲ್ಲ. ಹೇ, ನಂಗೆ ಎದುರು ಮಾತಾಡ್ತೀಯನೋ? ಬಾರ ಈ ಕಡೆ, ಕೈ ತೆಗಿಯೋ ತೆಗಿಯೋ. ಅರೆ, ಇವನ್ಯಾರಪ್ಪ ಈ ತರ ದನಕ್ಕೆ ಬಡಿದಂಗೆ ಬಡಿತಾ ಇದ್ದಾನೆ? ಇವನೇನು ಮನುಷ್ಯನ ಮೃಗಾನೋ? ಏನ್ ರೌಡಿಸಂ ತೋರ್ತಿದ್ದಾನ ಅಂತ ಕೇಳ್ತಿದ್ದಾರಾ? ಇದು ರೌಡಿಸಮ್ಮೆ. ಆದ್ರೆ ಇವರು ರೋಡಿಗಳಲ್ಲ, ಬದಲಾಗಿ ಪೊಲೀಸರನ್ನೋರು. ಇಲ್ಲಿ ಓದಿತಿರೋ ಈತ ಸಬ್ ಇನ್ಸ್ಪೆಕ್ಟರ್ ಶಿವಶಂಕರ ಮುಕ್ರಿ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುಡಿಚಿ ಪಟ್ಟಣದ ಪೊಲೀಸ್ ಠಾಣೆ ಪಿಎಸ್ಐ. ಕಳೆದ ಸೋಮವಾರ ಈ ಪಿಎಸ್ಐ ರಾತ್ರಿ 9 ಗಂಟೆ ಸುಮಾರಿಗೆ ಇಲ್ಲಿನ ಶಿವಶಕ್ತಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನುಗ್ಗಿದ್ದಾನೆ. ನೇರವಾಗಿ ಕಿಚನ್ಗೆ ತೆರಳಿ ಬಾರ್ ಸಿಬ್ಬಂದಿಯನ್ನ ಬೂಟ್ ಕಲ್ನಲ್ಲಿ ಒದ್ದು ಥಳಿಸಿದ್ದಾನೆ. ಇಷ್ಟೆಲ್ಲ ಸಾಲದು ಅಂತ ಸಿಬ್ಬಂದಿಯಿಂದಲೇ ಕೀ ಇಸ್ಕೊಂಡು ಬರೋಬ್ಬರಿ 1 ಲಕ್ಷ ರೂಪಾಯಿ ಮೌಲ್ಯದ ಡ್ರಿಂಕ್ಸ್ ಬಾಟಲ್ಗಳನ್ನ ತನ್ನ ಕಾಕಿ ಬೆಟಾಲಿಯನ್ ಮೂಲಕ ದೋಚ್ಕೊಂಡು ಹೋಗಿದ್ದಾನೆ. ಬಂದು ಕಿರಿಂದ ದಾರು ಕೂಡ ಅದಿದೆ ಅಂತ ಕೇಳಿದ್ರಿ. ನಾವಿಲ್ಲ ಲಾಕ್ ಐತೆ ಅಂತ ಹೇಳಿದ್ವಿ ರೀ. ಆನಂತರ ಹಿಂದಾರ್ಸೆ ನಮ್ಮ ಮ್ಯಾನೇಜರ್ ಕಡೆ ಚಾವಿ ಇದ್ದಿದ್ದು ತೊಗೊಂಡು ಇದು ಒಂದು 10 ಬಾಕ್ಸ್ ದಾರು ಇದು ತೊಗೊಂಡ್ರಿ. ಇದನ್ನು ಮಾಡಿದ್ರಿ, ಕೇಸ್ ವ್ಯಾಪಾರ ಮಾಡಿದ್ರಿ. ಮತ್ತು ಬಂದು ಬಡದ್ರಿ ಮಾಡ್ರಿ, ಕ್ಯಾಶ್ ಕೊಡಂದ್ರಿ. ಕ್ಯಾಶ್ ನಮ್ಮ ಮ್ಯಾನೇಜರ್ ಕಡೆ ಇದ್ದಿದ್ದು ತೊಗೊಂಡ್ರಿ, ಕ್ಯಾರಿ ಬ್ಯಾಗ್ ಹಾಕಿದ್ರಿ. ಮತ್ತೆಲ್ಲಿ ತೋರ್ಸೋ ಮಗನ ಹಿಂಗೆ ಅಂತೇಳಿ ಬಡದ್ರಿ. ನಾ ಇಲ್ರಿ ಸರ್ ಅಂತ ಹೇಳಿದ್ರಿ, ಕೇಳಿದಿಲ್ರಿ. ಅಂದಾಗೆ ಹೋಳಿ ಹುಣ್ಣಿಮೆ ದಿನ ಬಾರ್ ಸಿಬ್ಬಂದಿ ಕದ್ದು ಮುಚ್ಚಿ ಎಣ್ಣೆ ಮಾಡ್ತಿದ್ರು ಅಂತ ಪಿಎಸ್ಐ ಹಲ್ಲೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ವಿಷಯ ಇದಲ್ಲ, ಬೇರೆನೇ ಇದೆ. ಈ ಬಾರ್ನಿಂದ ತಿಂಗಳ ಪಿಎಸ್ಐಗೆ 30,000 ರೂಪಾಯಿ ಮಾಮೂಲಿ ಬರ್ತಿತ್ತಂತೆ. ಬಾರ್ ಮಾಲೀಕರು ಚೇಂಜ್ ಆದ್ಮೇಲೆ ಇದು ನಿಂತೋಗಿದೆ. ಈ ಕಾರಣಕ್ಕೆ ಎಸ್ಐ ಶಿವಶಂಕರ್ ಮುಕ್ರಿ ತನ್ನ 3ನೇ ಕಣ್ಣು ಬಿಟ್ಟಿದ್ದಾನೆ ಅನ್ನೋದು ಬಾರ್ ಮಾಲೀಕರ ಆರೋಪ. ಪದೇ ಪದೇ ಹಣ ಮಂತ್ಲಿ ಕೊಡಬೇಕು, ಮಾಮೂಲಿ ಕೊಡಬೇಕು ಅಂತ ನಾ ಏನು ಹೋಟೆಲ್ ಬಾಡಿಗೆ ಕೊಟ್ಟಿದ್ದೇನಲ್ಲ, ಶಾರ್ಬಿದ್ರಿ, ರೂಢಿಗೆ, ಇವರೆಲ್ಲರ ಹತ್ರ ವಸೂಲಿಗೆ ಅಂತ ಅನ್ನೆಸೆಸರಿ ಹ್ಯಾರಾಸ್ಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಮುಂದೆ ಏನಾಗಿತ್ತು, ಅದು ದುಡ್ಡು ಕೊಡದೇ ಇರೋ ಕಾರಣಕ್ಕೆ ರುಡ್ಗಿಯವರು ಅಂತ ಬಿಟ್ಟು ಹೋಗಿ ಅವ್ರು ಶಾರ್ಬಿದ್ರಿ ಅಂತ ತೊಗೊಂಡಿದ್ರು. ಈ ಎಲ್ಲ ಘಟನೆಗೆ ಮುಖ್ಯ ಕಾರಣ ಅಂದ್ರೆ ಅವ್ರು ಏನು ಮಾಮೂಲು ದುಡ್ಡು ಕೇಳ್ತಾ ಇದ್ದಾರಲ್ಲ, ಅದು ಕೊಡದೇ ಇರೋದು ಒಂದೇ ಕಾರಣಕ್ಕೆ. ಇನ್ನೂ ಇಷ್ಟೆಲ್ಲ ಆಗಿ ಕಂಪ್ಲೇಂಟ್ ಕೊಟ್ಟರು ಎಸ್ಪಿ ರವಿಕಾಂತೇಗೌಡರು ಯಾವುದೇ ರಿಯಾಕ್ಷನ್ ನೀಡಿಲ್ಲ, ಕ್ರಮನೂ ತಗೊಂಡಿಲ್ಲ. ಇದರೆಲ್ಲದರ ಹಿಂದೆ ಅಸಲಿ ಹಕೀಕತೆ ಏನಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಶ್ರೀಕಾಂತ್ ಕಪಕಡ್ಡಿ, TV9 ಬೆಳಗಾವಿ.